ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ದ ಗಿಲ್ಟಿ ಎಂಬ ಹಾಲಿವುಡ್ನ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಜೋ ಈ ಹಿಂದೆ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಶೂಟೌಟ್ ಆಗಿ ಜೋನ ಮೇಲೇನೆ FIR ರಿಜಿಸ್ಟರ್ ಆಗಿರುತ್ತೆ. ಸೊ ಜೋನ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮುಗಿದು ಈತ ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ಇವನನ್ನ ಡಿಪ್ರಮೋಟ್ ಮಾಡಿರ್ತಾರೆ. 911 ಅಂದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬರುವ ಕಾಲ್ಸ್ ಗಳನ್ನ ಅಟೆಂಡ್ ಮಾಡುವ ಕೆಲಸಕ್ಕೆ ಹಾಕಿರ್ತಾರೆ. ಹೀಗೆ ಜೋ ಕೆಲಸ ಮಾಡ್ತಿರುವಾಗ ಒಂದು ರಾತ್ರಿ ನನ್ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಒಬ್ಬಳು ಮಹಿಳೆ ತುಂಬಾನೇ ಅಳುತ್ತಾ ಕಾಲ್ ಮಾಡ್ತಾಳೆ. ಸ್ನೇಹಿತರೆ, ಆ ಕಾಲ್ ಅನ್ನ ರಿಸೀವ್ ಮಾಡಿದ ನಂತರ ಜೋನ ಜೀವನವೇ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗುತ್ತೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಜೋಗೆ ಕಾಲ್ ಮಾಡಿದ್ದ ಆ ನಿಗೂಢವಾದ ಮಹಿಳೆ ಯಾರು, ಆಕೆಯನ್ನ ಕಿಡ್ನಾಪ್ ಮಾಡಿದ್ಯಾರು, ಆಕೆ ಹಿಂದೆ ಇರುವ ಮಿಸ್ಟರಿ ಏನು? ಚಿತ್ರ ಮುಂದುವರಿತಾ ಹೋದ ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಪೊಲೀಸ್ ಕೆಲಸದಿಂದ ಡಿಮೋಟ್ ಆಗಿ ಸದ್ಯ ಪೊಲೀಸ್ ಕಂಟ್ರೋಲ್ ರೂಮ್ ನಲ್ಲಿ ಕಾಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ಜೋನನ್ನ ನೋಡ್ತೀವಿ. ತನ್ನ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನ್ನು ಕೂಡ ನಡೀತಿದ್ದ ಕಾರಣ ಎನ್ಕ್ವೈರಿ ಮುಗ್ದು ನನಗೆ ವಾಪಸ್ ಪೊಲೀಸ್ ಕೆಲಸ ಸಿಗುತ್ತೋ ಇಲ್ವೋ ಅಂತ ಜೋ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಈಗ ಜೋ ಅಮೆರಿಕದ ಲಾಸ್ ಏಂಜಲಸ್ ನಲ್ಲಿರುವ ಕಂಟ್ರೋಲ್ ರೂಮ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಏರಿಯಾದಲ್ಲಿ ತುಂಬಾನೇ ಕ್ರೈಮ್ಸ್ ಗಳು ನಡೀತಿದ್ದ ಕಾರಣ ಕಂಟ್ರೋಲ್ ರೂಮ್ಗೆ ಕಂಟಿನ್ಯೂಸ್ ಆಗಿ ಕಾಲ್ಸ್ ಗಳು ಬರ್ತಾನೆ ಇರುತ್ತವೆ. ಜೊತೆಗೆ ಲಾಸ್ ಏಂಜಲಸ್ ನ ಸುತ್ತಮುತ್ತ ಇರುವ ಕಾಡಿಗೆ ಬೆಂಕಿ ಬಿದ್ದಿರುವ ಕಾರಣ ಸುತ್ತಮುತ್ತ ವಾಸ ಮಾಡ್ತಿರುವ ಜನಗಳು ನಮಗೆ ಸಹಾಯ ಮಾಡಿ ಅಂತ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಹೀಗೆ ಜೋಗೆ ಒಂದೇ ಒಂದು ನಿಮಿಷ ಕೂಡ ಬಿಡುವಿಲ್ಲದೆ ಕಾಲ್ಸ್ ಗಳನ್ನ ಅಟೆಂಡ್ ಮಾಡ್ತಿದ್ದ ಕಾರಣ ತುಂಬಾನೇ ಟಯರ್ಡ್ ಆಗಿ ಕಾಫಿ ಕುಡಿಯೋಣ ಅಂತ ಹೊರಗಡೆ ಬರುತ್ತಾನೆ. ನಂತರ ಮತ್ತೆ ವಾಪಸ್ ತನ್ನ ಡೆಸ್ಕ್ ಗೆ ಬಂದು ಕೂತಾಗ ಎಮಿಲಿ ಎಂಬ ಒಬ್ಬಳು ಮಹಿಳೆ ಕಾಲ್ ಮಾಡಿ ತುಂಬಾನೇ ಅಳುತ್ತಿರುತ್ತಾಳೆ. ಆಕೆ ತುಂಬಾನೇ ಗಾಬರಿಯಲ್ಲಿ ನನಗೆ ತುಂಬಾನೇ ಟಾರ್ಚರ್ ಮಾಡಲಾಗ್ತಿದೆ, ನನ್ನನ್ನ ಹಾಗೂ ನನ್ನ ಮಗನನ್ನ ಕಾಪಾಡಿ ಅಂತ ಅಳ್ತಿರ್ತಾಳೆ. ಈಗ ಜೋ ಯಾರ್ ನೀವು, ಎಲ್ಲಿಂದ ಮಾತನಾಡ್ತಿದ್ದೀರಾ ಅಂತ ಕೇಳೋಷ್ಟಲ್ಲೇ ಒಬ್ಬ ವ್ಯಕ್ತಿ ಆ ಮಹಿಳೆಗೆ ಬೈತಿರುವ ಶಬ್ದ ಕೇಳಿಸುತ್ತೆ. ಈಗ ಜೋಗೆ ಅರ್ಥವಾಗುತ್ತೆ, ಆ ಮಹಿಳೆಯನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಸಹಾಯ ಕೇಳ್ಕೊಂಡು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದಾಳೆ ಅಂತ. ಈಗ ಜೋ ಒಂದು ಐಡಿಯಾ ಮಾಡಿ ಕಿಡ್ನಾಪರ್ಗೆ ಗೊತ್ತಾಗದ ಹಾಗೆ ಹೌದು ಅಥವಾ ಇಲ್ಲ ಅಂತ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು, ನಾನು ತಕ್ಷಣವೇ ನೀನಿರುವ ಲೊಕೇಶನ್ಗೆ ಪೊಲೀಸರನ್ನ ಕಳುಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ನಿನ್ನನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದಾರ ಅಂತ ಕೇಳಿದಾಗ ಎಮಿಲಿ ಹೌದು ಅಂತ ಉತ್ತರ ಕೊಡ್ತಾಳೆ. ನಿನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಇದೆಯಾ, ನೀನೀಗ ಎಲ್ಲಿದ್ಯಾ ಅಂತ ಕೇಳ್ತಾನೆ. ಎಮಿಲಿ ನಿಧಾನಕ್ಕೆ ಹೆದರಿಕೊಳ್ತಲೆ ನನ್ನನ್ನ ಒಂದು ವೈಟ್ ಕಲರ್ ವ್ಯಾನ್ ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೈವೇಲಿ ಹೋಗ್ತಿದ್ದಾನೆ ಅಂತ ಹೇಳ್ತಿರೋದನ್ನ ಆ ಕಿಡ್ನಾಪರ್ ಕೇಳಿಸಿಕೊಂಡು ಬಿಡ್ತಾನೆ. ಈಗ ಕಿಡ್ನಾಪರ್ ಎಮಿಲಿ ಕೈಯಿಂದ ಇನ್ನೇನೋ ಫೋನ್ ಅನ್ನ ಕಿತ್ತುಕೊಳ್ತಾನೆ ಅನ್ನುವಾಗ ನನ್ನ ಹೆಸರು ಜೋ, ವಾಪಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ನನಗೇನೆ ಕಾಲ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾನೆ. ತಕ್ಷಣವೇ ಲೋಕಲ್ ಪೊಲೀಸರಿಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ಎಮಿಲಿಯನ್ನ ಆ ಕಿಡ್ನಾಪರ್ ಎಕ್ಸಾಕ್ಟ್ ಆಗಿ ಯಾವ ಹೈವೇ ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಲೊಕೇಶನ್ ಗೊತ್ತಿರೋದಿಲ್ಲ. ತಕ್ಷಣ ಸಿಟಿಯ ಎಲ್ಲ ಹೈವೇಗಳನ್ನ ಬ್ಲಾಕ್ ಮಾಡಿ ಒಂದೊಂದೇ ವೈಟ್ ಕಲರ್ ನ ವ್ಯಾನ್ ಅನ್ನ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಲೋಕಲ್ ಪೊಲೀಸರು ಹೇಳೋದೇನಂದ್ರೆ, ಸರ್ ಸುತ್ತಮುತ್ತಲಿನ ಕಾಡಿಗೆ ಬೆಂಕಿ ಬಿದ್ದು ಜನಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಕಾರಿನಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ. ಒಂದು ವೇಳೆ ನಾವು ಎಮಿಲಿ ಒಬ್ಬಳ ಪ್ರಾಣವನ್ನ ಕಾಪಾಡೋದಕ್ಕೆ ರೋಡ್ ಅನ್ನ ಬ್ಲಾಕ್ ಮಾಡಿದ್ರೆ ಹಲವಾರು ಜನ ಬೆಂಕಿಗೆ ಸಿಕ್ಕೋ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ನೀವು ಹೇಗಾದ್ರೂ ಮಾಡಿ ಆ ಗಾಡಿಯ ಲೊಕೇಶನ್ ಅನ್ನ ಹಾಗೂ ನಂಬರ್ ಅನ್ನ ಫೈಂಡ್ ಔಟ್ ಮಾಡಿ ಇನ್ಫಾರ್ಮ್ ಮಾಡಿ, ನಾವು ತಕ್ಷಣ ಹೋಗಿ ಕಾಪಾಡ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ಜೋ ಒಂದು ಐಡಿಯಾ ಮಾಡ್ತಾನೆ. ಎಮಿಲಿ ಮೊದಲಿಗೆ ಕಾಲ್ ಮಾಡಿದ ಆ ಏರಿಯಾದ ಸುತ್ತಮುತ್ತ ಎಮಿಲಿ ಎಂಬ ಹೆಸರಿನ ಯಾವ್ಯಾವ ಮಹಿಳೆ ವಾಸ ಮಾಡ್ತಿದ್ದಾರೆ ಅಂತ ಡೇಟಾಬೇಸ್ ಅನ್ನ ಚೆಕ್ ಮಾಡ್ತಾನೆ. ಆಗ ಕಾಲ್ ಮಾಡಿದ ಎಮಿಲಿಯ ಮನೆ ಅಡ್ರೆಸ್ ಹಾಗೂ ಮೊಬೈಲ್ ನಂಬರ್ ಸಿಗುತ್ತೆ. ತಕ್ಷಣ ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ತಾನೆ. ಆಗ ಎಮಿಲಿಯ ಮಗಳು ಕಾಲ್ ಅನ್ನ ಪಿಕ್ ಮಾಡ್ತಾಳೆ. ನಿನ್ನ ತಾಯಿ ಎಮಿಲಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ಆ ಹುಡುಗಿ ಹೆದರುತ್ತಾ ಹೇಳೋದೇನಂದ್ರೆ, ಸರ್ ಸ್ವಲ್ಪ ಸಮಯದ ಮುಂಚೆ ನನ್ನ ತಂದೆ ಹೆನ್ರಿ ಇಲ್ಲಿಗೆ ಬಂದಿದ್ರು, ಅವರ ಕೈಯಲ್ಲಿ ಒಂದು ದೊಡ್ಡ ಚಾಕು ಇತ್ತು, ನನ್ನ ತಾಯಿ ಎಷ್ಟೇ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಅವಳನ್ನ ಎಳೆದುಕೊಂಡು ಹೊರಟು ಹೋದ್ರು. ಸದ್ಯ ನಾನು ಹಾಗೂ ನನ್ನ ತಮ್ಮ ಇಬ್ಬರೇ ಮನೆಯಲ್ಲಿದ್ದೀವಿ, ನನ್ನ ತಮ್ಮ ಆಲಿವರ್ ವಾಶ್ರೂಮ್ ನಲ್ಲಿ ಮಲಗಿದ್ದಾನೆ ಅಂತ ಹೇಳ್ತಾಳೆ. ಈಗ ಜೋಗೆ ಏನಾಗಿದೆ
ಅಂತ ಅರ್ಥ ಆಗಿ ಆ ಹುಡುಗಿಗೆ ಧೈರ್ಯ ಹೇಳಿ ಆದಷ್ಟು ಬೇಗ ಪೊಲೀಸರನ್ನ ಕಳುಹಿಸಿಕೊಡ್ತೀನಿ. ಅಲ್ಲಿವರೆಗೂ ಯಾರೇ ಬಂದ್ರು ಡೋರ್ ಅನ್ನ ಓಪನ್ ಮಾಡ್ಬಿಡಿ, ನೀನು ಹಾಗೂ ನಿನ್ನ ತಮ್ಮ ಹುಷಾರಾಗಿರಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ತಕ್ಷಣ ಎಮಿಲಿಯನ್ನ ಕಿಡ್ನಾಪ್ ಮಾಡಿರುವ ಹೆನ್ರಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಪೊಲೀಸ್ ಡೇಟಾಬೇಸ್ ಅನ್ನ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗೋದೇನಂದ್ರೆ ಎಮಿಲಿ ಗಂಡ ಹೆನ್ರಿ ಮೇಲೆ ಈ ಹಿಂದೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗಿ ಆತ ಜೈಲಿಗೆ ಹೋಗಿರ್ತಾನೆ. ಈಗ ಹೆನ್ರಿ ಒಬ್ಬ ಕ್ರಿಮಿನಲ್ ಆಗಿರುವ ಕಾರಣ ಎಮಿಲಿಯನ್ನ ಆದಷ್ಟು ಬೇಗ ಕಾಪಾಡಬೇಕು ಅಂತ ತಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಹೈಯರ್ ಆಫೀಸರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಹೈಯರ್ ಆಫೀಸರ್ ಹೇಳೋದೇನಂದ್ರೆ, ಜೋ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ನೀನು ಕೆಲಸ ಮಾಡ್ತಿರೋದು ಕೇವಲ ಕಂಟ್ರೋಲ್ ರೂಮ್ ನಲ್ಲಿ ಮಾತ್ರನೇ, ನೀನೀಗ ಪೊಲೀಸ್ ಆಫೀಸರ್ ಅಲ್ಲ, ಕಾಲ್ ಸೆಂಟರ್ಗೆ ಬರುವ ಎಲ್ಲ ಕಾಲ್ಸ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ನಾಳೆ ನಿನ್ನ ಮೇಲೆ ನಡೀತಿರುವ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯ ಹಿಯರಿಂಗ್ ಇದೆ. ನೀನು ಸದ್ಯ ನಿನ್ನ ಕೇಸ್ನ ಮೇಲೆ ಫೋಕಸ್ ಮಾಡು. ನಿನ್ನ ಜೊತೆ ಕೆಲಸ ಮಾಡ್ತಿದ್ದವರು ನಿನ್ನ ಪರವಾಗಿ ಸುಳ್ಳು ಸಾಕ್ಷಿಗಳನ್ನ ಹೇಳೋದಕ್ಕೆ ಒಪ್ಪಿಕೊಂಡಿದ್ದಾರೆ. ನಾಳೆ ನೀನು ನಿರಪರಾಧಿ ಅಂತ ಪ್ರೂವ್ ಆದ್ರೆ ವಾಪಸ್ ನಿನಗೆ ಪೊಲೀಸ್ ಕೆಲಸ ಸಿಗುತ್ತೆ. ಸೊ ಕಂಟ್ರೋಲ್ ರೂಮ್ಗೆ ಬರುವ ಕಾಲ್ಸ್ ಗಳನ್ನ ಇಗ್ನೋರ್ ಮಾಡು, ಕೇವಲ ಅವುಗಳನ್ನ ಅಟೆಂಡ್ ಮಾಡಿ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ ನಿನ್ನ ಕೆಲಸ ಅಂತ ಬೈತಾರೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಜೋನ ಕೆಲಸ ಹೋಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಇವನ ಹೆಂಡತಿ ಮಗಳನ್ನ ಕರೆದುಕೊಂಡು ಬೇರೆಯಾಗಿರ್ತಾಳೆ. ನಿನಗೆ ಪೊಲೀಸ್ ಕೆಲಸ ವಾಪಸ್ ಸಿಕ್ಕರೆ ಮಾತ್ರ ನಾನು ಹಾಗೂ ಮಗಳು ವಾಪಸ್ ಬರ್ತೀವಿ, ಇಲ್ಲ ಅಂದ್ರೆ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿರ್ತಾಳೆ. ಈಗ ತನ್ನ ಪರ್ಸನಲ್ ಲೈಫ್ ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೇಗಾದ್ರೂ ಮಾಡಿ ಎಮಿಲಿಯನ್ನ ಕಾಪಾಡಬೇಕು ಅಂತ ಜೋಗೆ ಈಗಲೂ ಟೆನ್ಷನ್ ಆಗ್ತಿರುತ್ತೆ. ಈಗ ಎಮಿಲಿಯ ಮಗಳನ್ನ ಹಾಗೂ ಮಗನನ್ನ ಕಾಪಾಡೋದಕ್ಕೆ ಪೊಲೀಸರನ್ನ ಕಳುಹಿಸಿಕೊಟ್ಟಿದ್ನಲ್ವಾ, ಅವರು ಹೋಗಿ ರೀಚ್ ಆಗಿರ್ತಾರೆ. ಆದ್ರೆ ಜೋ ಹೇಳಿದ ಹಾಗೆ ಆ ಹುಡುಗಿ ಹೆದರಿಕೊಂಡು ಬಾಗಿಲನ್ನ ಓಪನ್ ಮಾಡದೆ ಜೋಗೆ ಕಾಲ್ ಮಾಡಿ ಅಂಕಲ್ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಹೇಳ್ತಾಳೆ. ಜೋ ಆ ಹುಡುಗಿಗೆ ಧೈರ್ಯ ಹೇಳಿ, ನಾನು ಕಳುಹಿಸಿಕೊಟ್ಟಿರುವ ಪೊಲೀಸರೇ ಬಂದಿರೋದು, ಧೈರ್ಯವಾಗಿ ಡೋರ್ ಅನ್ನ ಓಪನ್ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಆ ಹುಡುಗಿ ಡೋರ್ ಅನ್ನ ಓಪನ್ ಮಾಡಿದಾಗ ಅಲ್ಲಿಗೆ ಬಂದಿದ್ದ ಪೊಲೀಸರು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಹುಡುಗಿಯ ಕೈಗಳು ರಕ್ತಸಿಕ್ತವಾಗಿರುತ್ತವೆ. ತಕ್ಷಣ ಪ್ಯಾನಿಕ್ ಆದ ಪೊಲೀಸರು ಆ ಹುಡುಗಿ ಕೈಯಲ್ಲಿದ್ದ ಫೋನ್ ಅನ್ನ ಈಸ್ಕೊಂಡು ಜೋನ ಜೊತೆ ಮಾತನಾಡ್ತಾರೆ. ಪೊಲೀಸರ ಮಾತುಗಳನ್ನ ಕೇಳಿದ ಜೋಗು ಕೂಡ ತುಂಬಾನೇ ಶಾಕ್ ಆಗಿ ಆ ಹುಡುಗಿಗೆ ಏನಾದ್ರೂ ಗಾಯ ಆಗಿದ್ಯಾ ಚೆಕ್ ಮಾಡಿ ಅಂತ ಹೇಳ್ತಾನೆ. ತಕ್ಷಣ ಪೊಲೀಸರು ಚೆಕ್ ಮಾಡ್ತಾರೆ. ಆಗ ಗೊತ್ತಾಗೋದೇನಂದ್ರೆ ಆ ಹುಡುಗಿಯ ಕೈಗೆ ಅಂಟಿಕೊಂಡಿರುವ ರಕ್ತ ಅವಳದ್ದಲ್ಲ ಅಂತ ಗೊತ್ತಾಗುತ್ತೆ. ಈಗ ಜೋಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ಹುಡುಗಿ ವಾಶ್ರೂಮ್ ನಲ್ಲಿ ನನ್ನ ತಮ್ಮ ಆಲಿವರ್ ಮಲಗಿದ್ದಾನೆ ಅಂತ ಹೇಳಿದ್ಲಲ್ವಾ. ತಕ್ಷಣ ಪೊಲೀಸರಿಗೆ ವಾಶ್ರೂಮ್ಗೆ ಹೋಗಿ ಆಲಿವರ್ ನನ್ನ ಚೆಕ್ ಮಾಡಿ ಅಂತ ಹೇಳ್ತಾಳೆ. ಸರಿ ಅಂತ ಪೊಲೀಸರು ತಕ್ಷಣ ವಾಶ್ರೂಮ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಲಿವರ್ ರಕ್ತಸಿಕ್ತವಾಗಿ ಕೆಳಗಡೆ ಬಿದ್ದಿರ್ತಾನೆ. ಚೆಕ್ ಮಾಡಿದಾಗ ಶಾಕಿಂಗ್ಲಿ ಚಾಕುವಿನಿಂದ ಅವನ ಹೊಟ್ಟೆಯನ್ನ ಯಾರೋ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಆ ಹುಡುಗನ ಹೊಟ್ಟೆಯಿಂದ ತುಂಬಾನೇ ಬ್ಲಡ್ ಲಾಸ್ ಆಗ್ತಿದ್ದ ಕಾರಣ ತಕ್ಷಣವೇ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಈಗ ಜೋಗೆ ಏನನ್ಸುತ್ತೆ ಅಂದ್ರೆ, ಹೆನ್ರಿನೇ ತನ್ನ ಮಗನ ಮೇಲೆ ಅಟ್ಯಾಕ್ ಮಾಡಿ ತನ್ನ ಹೆಂಡತಿ ಎಮಿಲಿಯನ್ನ ಎಲ್ಲಿಗೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ಈಗ ಆ ಹೆನ್ರಿಯನ್ನ ಸುಮ್ಮನೆ ಬಿಡಬಾರ್ದು ಅಂತ ಡೇಟಾಬೇಸ್ ನಿಂದ ಅವನ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ತಾನೆ. ಹೆನ್ರಿ, ನಿನ್ನ ಬಗ್ಗೆ ಎಲ್ಲ ಕೂಡ ಗೊತ್ತಾಗಿದೆ, ನೀನು ನಿನ್ನ ಸ್ವಂತ ಮಗನ ಮೇಲೆನೆ ಅಟ್ಯಾಕ್ ಮಾಡಿ ನಿನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ಯಾ. ಒಂದು ವೇಳೆ ನೀನು ಪೊಲೀಸರ ಕೈಗೆ ಸಿಕ್ಕರೆ ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳೋದಿಲ್ಲ, ಬದಲಿಗೆ ಆನ್ ದ ಸ್ಪಾಟ್ ಎನ್ಕೌಂಟರ್ ಮಾಡೋದಕ್ಕೆ ಹೇಳ್ತೀನಿ. ನೀನು ಎಲ್ಲೇ ಇದ್ರು ತಕ್ಷಣ ಎಮಿಲಿಯನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗು, ಇಲ್ಲ ಅಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಇವನ ಮಾತುಗಳನ್ನ ಕೇಳ್ತಿದ್ದ ಹಾಗೇನೆ ಹೆನ್ರಿ ಹೆದರಿಕೊಂಡು ಕಾಲ್ ಅನ್ನ ಕಟ್ ಮಾಡ್ತಾನೆ. ಅಷ್ಟರಲ್ಲೇ ಎಮಿಲಿ ತನ್ನ ಮೊಬೈಲ್ ನಿಂದ ಮತ್ತೆ ಜೋಗೆ ಕಾಲ್ ಮಾಡ್ತಾಳೆ. ಎಮಿಲಿ, ನೀನೀಗ ಎಲ್ಲಿದ್ಯಾ, ಹೆನ್ರಿ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾನೆ. ಎಮಿಲಿ ಅಳುತ್ತಾ, ಹೆನ್ರಿ ಇನ್ನು ಕೂಡ ನನ್ನನ್ನ ವ್ಯಾನ್ ನಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗ್ತಿದ್ದಾನೆ, ನಾನು ಹಿಂದಿನ ಸೀಟ್ ನಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾಳೆ. ಈಗ ಜೋ ಒಂದು ಐಡಿಯಾ ಮಾಡ್ತಾನೆ. ಎಮಿಲಿ, ನಿನ್ನ ಗಂಡ ಹೆನ್ರಿ ಸೀಟ್ ಬೆಲ್ಟ್ ಅನ್ನ ಹಾಕಿದ್ದಾನ ಅಂತ ಕೇಳ್ತಾನೆ. ಅದಕ್ಕೆ ಎಮಿಲಿ ಇಲ್ಲ ಅಂತ ಹೇಳ್ತಾಳೆ. ಸರಿ, ನೀನು ಸೀಟ್ ಬೆಲ್ಟ್ ಅನ್ನ ಹಾಕೋ, ಹಾಗೂ ತಕ್ಷಣವೇ ಎಷ್ಟು ಜೋರಾಗಿ ಆಗುತ್ತೋ ಅಷ್ಟು ಜೋರಾಗಿ ಕಾರ್ನ ಬ್ರೇಕ್ ಅನ್ನ ಪ್ರೆಸ್ ಮಾಡಿಬಿಡು ಅಂತ ಹೇಳ್ತಾನೆ. ಹಾಗೆ ಮಾಡೋದ್ರಿಂದ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಎಮಿಲಿ ತುಂಬಾನೇ ಹೆದರಿಕೊಳ್ತಾಳೆ. ಅದಕ್ಕೆ ಜೋ ಹೇಳ್ತಾನೆ, ಆಕ್ಸಿಡೆಂಟ್ ಆಗ್ಲಿ ಅಂತಾನೆ ಹೇಳ್ತಿರೋದು, ನೀನು ಬೆಲ್ಟ್ ಅನ್ನ ಹಾಕಿಕೊಂಡಿರೋ ಕಾರಣ ಏನು ಕೂಡ ಆಗೋದಿಲ್ಲ, ಆದ್ರೆ ಆಕ್ಸಿಡೆಂಟ್ ಆದ್ರೆ ಸೀಟ್ ಬೆಲ್ಟ್ ಅನ್ನ ಹಾಕಿಕೊಳ್ಳದ ಕಾರಣ ನಿನ್ನ ಗಂಡನಿಗೆ ಖಂಡಿತ ಗಾಯ ಆಗುತ್ತೆ, ಆಗ ನೀನು ತಪ್ಪಿಸಿಕೊಳ್ಬಹುದು ಅಂತ ಐಡಿಯಾ ಕೊಡ್ತಾನೆ. ಸರಿ ಅಂತ ಎಮಿಲಿ ಧೈರ್ಯ ಮಾಡಿ ಜೋರಾಗಿ ಕಾರಿನ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ಬಿಡ್ತಾಳೆ. ಹಾಗೂ ಕಾರಿಗೆ ಜೋರಾಗಿ ಆಕ್ಸಿಡೆಂಟ್ ಆದ ಶಬ್ದ
ಶಬ್ದ ಕೇಳಿಸುತ್ತೆ. ಈಗ ಜೋ ಎಮಿಲಿ ಎಮಿಲಿ ಅಂತ ಕೂಗ್ತಾನೆ, ಆದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರದೆ ಫೋನ್ ಕಟ್ ಆಗುತ್ತೆ. ಅಷ್ಟರಲ್ಲೇ ಎಮಿಲಿ ಮತ್ತೆ ಕಾಲ್ ಮಾಡಿ ಆಕ್ಸಿಡೆಂಟ್ ಆದಾಗ ಹೆನ್ರಿಗೆ ಏನು ಕೂಡ ಆಗಿಲ್ಲ, ಆತ ಕೋಪದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಈಗ ಜೋ ಆಕೆಗೆ ಧೈರ್ಯ ಹೇಳ್ತಾ, ಸರಿ ನೀನು ಹೆದರಿಕೊಳ್ಬೇಡ, ನಿನ್ನ ಸುತ್ತಮುತ್ತ ಯಾವ್ದಾದ್ರೂ ಗಟ್ಟಿಯಾದ ವಸ್ತು ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಎಮಿಲಿ ಹೌದು, ಸೀಟ್ನ ಕೆಳಗಡೆ ಒಂದು ಕಬ್ಬಿಣದ ರಾಡ್ ಇದೆ ಅಂತ ಹೇಳ್ತಾಳೆ. ಸರಿ, ತಕ್ಷಣ ಆ ರಾಡ್ ಅನ್ನ ಹೆನ್ರಿಗೆ ಗೊತ್ತಾಗದ ಹಾಗೆ ಎತ್ತಿಟ್ಕೋ, ಆತ ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವನ ತಲೆಗೆ ಜೋರಾಗಿ ಹೊಡೆದು ಬಿಡು ಅಂತ ಹೇಳ್ತಾನೆ. ಈತ ಹೇಳಿದ ಹಾಗೆ ಹೆನ್ರಿ ಹತ್ತಿರ ಬಂದಾಗ ಎಮಿಲಿ ಅವನ ತಲೆಗೆ ಜೋರಾಗಿ ಹೊಡೆದು ಬಿಡುತ್ತಾಳೆ. ಹೆನ್ರಿ ಜೋರಾಗಿ ನೋವಿನಿಂದ ಕಿರುಚಾಡ್ತಿರುವ ಶಬ್ದ ಬರುತ್ತೆ ಹಾಗೂ ಆ ಶಬ್ದ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ನೋಡಿ ಒಂದು ಟ್ವಿಸ್ಟ್. ಎಮಿಲಿ ಅಳುತ್ತಾ, ಜೋ ನನ್ನ ಗಂಡ ಹೆನ್ರಿ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾನೋ ಗೊತ್ತಿಲ್ಲ, ನಾನು ಕೇವಲ ನನ್ನ ಮಗನ ಹೊಟ್ಟೆಯಲ್ಲಿ ಸೇರಿಕೊಂಡಿದ್ದ ಹಾವನ್ನ ಹೊರಗಡೆ ತೆಗೆದೆ ಅಷ್ಟೇ ಅಂತ ಹೇಳ್ತಾಳೆ. ಶಾಕ್ ಆದ ಜೋ, ಎಮಿಲಿ ನಿನ್ನ ಮಾತು ಅರ್ಥ ಆಗ್ತಿಲ್ಲ, ಮೊದಲಿನಿಂದ ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳು. ಅದಕ್ಕೆ ಎಮಿಲಿ ಅಳುತ್ತಾ ಹೇಳೋದೇನಂದ್ರೆ, ಬೆಳಗಿನಿಂದ ನನ್ನ ಮಗ ಆಲಿವರ್ ಹೊಟ್ಟೆ ನೋವು ಅಂತ ತುಂಬಾನೇ ಅಳುತ್ತಿದ್ದ. ನಾನು ಚೆಕ್ ಮಾಡಿದಾಗ ಅವನ ಹೊಟ್ಟೆ ಒಳಗಡೆ ಹಾವು ಸೇರಿಕೊಂಡು ಆತ ನೋವಿನಿಂದ ತುಂಬಾನೇ ಅಳುತ್ತಿದ್ದಾನೆ ಅಂತ ಗೊತ್ತಾಯ್ತು. ಆ ಹಾವನ್ನ ಹೊರಗಡೆ ತೆಗೆಯೋದಕ್ಕೆ ಅಂತ ಮನೆಯಲ್ಲಿದ್ದ ಚಾಕುವಿನಿಂದ ನನ್ನ ಮಗ ಆಲಿವರ್ನ ಹೊಟ್ಟೆಯನ್ನ ಕೊಯ್ದು ಬಿಟ್ಟೆ. ನಾನು ಹೊಟ್ಟೆಯನ್ನ ಕೊಯ್ತಿದ್ದ ಹಾಗೆ ಆಲಿವರ್ ಏನು ಕೂಡ ಶಬ್ದ ಮಾಡದೆ ಸುಮ್ಮನೆ ಮಲಗಿಬಿಟ್ಟ. ಹೀಗೆ ಆ ಕಡೆಯಿಂದ ಎಮಿಲಿ ಹೇಳ್ತಿದ್ದ ಈ ಹುಚ್ಚು ಹುಚ್ಚಾದ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಜೋಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಜೋಗೆ ಅರ್ಥವಾಗುತ್ತೆ, ಇವಳ ಗಂಡ ಹೆನ್ರಿದು ಏನು ಕೂಡ ತಪ್ಪಿಲ್ಲ, ಇವಳೆ ಒಬ್ಬಳು ಮೆಂಟಲ್ ಪೇಷಂಟ್ ಅಂತ. ಈಕೆ ತಮ್ಮ ಮಗನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಕಾರಣ ಹೆನ್ರಿ ಇವಳನ್ನ ಎಲ್ಲಿಗೋ ಕರೆದುಕೊಂಡು ಹೋಗ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಮತ್ತೊಂದು ಕಡೆ ಪೊಲೀಸರು ಹೆನ್ರಿ ಹಾಗೂ ಎಮಿಲಿಯ ಫ್ಲಾಟ್ ಅನ್ನ ಚೆಕ್ ಮಾಡಿದಾಗ ಅವಳು ಈ ಹಿಂದೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ ಡಾಕ್ಯುಮೆಂಟ್ಸ್ ಗಳು ಸಿಗುತ್ತವೆ. ಆದ್ರೆ ಹೆನ್ರಿಗೆ ಪ್ರತಿ ತಿಂಗಳು ಹಾಸ್ಪಿಟಲ್ ನ ಬಿಲ್ ಅನ್ನ ಪೇ ಮಾಡೋದಕ್ಕೆ ಸಾಧ್ಯವಾಗದ ಕಾರಣ ಹಾಸ್ಪಿಟಲ್ ನವರು ಅವಳನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿ ಬಿಟ್ಟಿರ್ತಾರೆ. ಈಗ ಜೋ ತಕ್ಷಣವೇ ಹೆನ್ರಿಯ ನಂಬರ್ಗೆ ಕಾಲ್ ಮಾಡ್ತಾನೆ. ಆತ ತಲೆಗೆ ಪೆಟ್ಟಾಗಿದ್ದ ಕಾರಣ ಬ್ಲಡ್ ಲಾಸ್ ಆಗಿ ತುಂಬಾನೇ ಒದ್ದಾಡ್ತಿರ್ತಾನೆ. ಆತ ಅಳುತ್ತಾ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ನಾನು ನನ್ನ ಹೆಂಡತಿಯನ್ನ ವಾಪಸ್ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಕರೆದುಕೊಂಡು ಹೋಗ್ತಿದ್ದೆ, ಆದ್ರೆ ಅಷ್ಟರಲ್ಲಿ ಅವಳು ನಾನು ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ನಿಮಗೆ ಕಾಲ್ ಮಾಡಿ ನನ್ನ ಮೇಲೆ ಅನುಮಾನ ಪಡುವ ಹಾಗೆ ಮಾಡಿಬಿಟ್ಲು. ಸದ್ಯ ಅವಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಿಗೋ ಎಸ್ಕೇಪ್ ಆಗಿದ್ದಾಳೆ. ದಯವಿಟ್ಟು ಅವಳು ಎಲ್ಲಿಗೆ ಹೋದ್ಲು ಅಂತ ಪತ್ತೆ ಮಾಡಿ ಹಾಗೂ ದಯವಿಟ್ಟು ನನ್ನ ಮಗ ಆಲಿವರ್ ನನ್ನ ಕೂಡ ಕಾಪಾಡಿ, ನನಗೆ ನನ್ನ ಹೆಂಡತಿ ಹಾಗೂ ಮಗ ತುಂಬಾನೇ ಇಂಪಾರ್ಟೆಂಟ್ ಅಂತ ಆಳ್ತಾನೆ. ಈಗ ಜೋಗೆ ಹೋಗಿ ಹೋಗಿ ಆ ಎಮಿಲಿಯ ಮಾತುಗಳನ್ನ ಕೇಳಿ ನಾನು ಎಂತ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ಅಂತ ಜೋಗೆ ತುಂಬಾನೇ ಫ್ರಸ್ಟ್ರೇಟ್ ಆಗುತ್ತೆ. ಅಷ್ಟರಲ್ಲೇ ಎಮಿಲಿ ವಾಪಸ್ ಕಾಲ್ ಮಾಡ್ತಾಳೆ. ನೀನೀಗ ಎಲ್ಲಿದ್ಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆಕೆ ಹೇಳೋದೇನಂದ್ರೆ, ನಾನೊಂದು ಫ್ಲೈಓವರ್ನ ಮೇಲೆ ನಿಂತಿದ್ದೀನಿ ಜೋ, ನನ್ನ ಕೈಗೆ ರಕ್ತ ಅಂಟಿದೆ, ಖಂಡಿತವಾಗಿಯೂ ಇದು ನನ್ನ ರಕ್ತ ಅಲ್ಲ ಜೋ, ನನಗೆ ಈಗೀಗ ನೆನಪಾಗ್ತಿದೆ, ನನಗೆ ಮೆಂಟಲಿ ಪ್ರಾಬ್ಲಮ್ ಇದೆ, ನಾನೇ ನನ್ನ ಮಗ ಆಲಿವರ್ನ ಹೊಟ್ಟೆಯನ್ನ ಕೊಯ್ದು ಸಾಯಿಸಿ ಬಿಟ್ಟೆ, ನನ್ನ ಮಗನನ್ನ ಸಾಯಿಸಿ ನಾನು ಬದುಕೋದಿಲ್ಲ, ನಾನು ಕೂಡ ಫ್ಲೈಓವರ್ ನಿಂದ ಕೆಳಗಡೆ ಹಾರಿ ಸತ್ತು ಹೋಗ್ತೀನಿ ಅಂತ ತುಂಬಾನೇ ಅಳ್ತಾಳೆ. ಅದಕ್ಕೆ ಜೋ ಕೂಡ ತುಂಬಾನೇ ಎಮೋಷನಲ್ ಆಗಿ, ಎಮಿಲಿ ದಯವಿಟ್ಟು ನನ್ನ ಮಾತನ್ನ ಕೇಳು, ನಿನ್ನ ಗಂಡ ಈಗಲೂ ಕೂಡ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾನೆ, ಕೇವಲ ನೀನೊಬ್ಬಳೆ ತಪ್ಪನ್ನ ಮಾಡಿಲ್ಲ, ನಾನು ನಿನಗಿಂತ ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿದ್ದೀನಿ, ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಶಿಕ್ಷೆ ಇದೆ ಅನ್ನೋದಾದ್ರೆ ನಿನಗಿಂತ ಜಾಸ್ತಿ ನಾನೇ ಡಿಸರ್ವ್ ಮಾಡ್ತೀನಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಎಮಿಲಿ, ಕೆಲವು ತಿಂಗಳ ಹಿಂದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬ ಅಪರಾಧಿಯನ್ನ ಚೇಸ್ ಮಾಡ್ತಾ ಅವನ ಮೇಲೆ ಫೈರ್ ಮಾಡಿದೆ, ಆದ್ರೆ ನಾನು ಫೈರ್ ಮಾಡಿದ್ದ ಆ ಬುಲೆಟ್ ಅಪರಾಧಿಗೆ ಬೀಳದೆ ಅಲ್ಲೇ ಆಟವಾಡ್ತಿದ್ದ ಒಂದು ಚಿಕ್ಕ ಮಗುವಿಗೆ ಬಿದ್ದು ಆ ಮಗು ಆನ್ ದ ಸ್ಪಾಟ್ ಸತ್ತು ಹೋಯಿತು. ನಾಳೆನೆ ನನ್ನ ಕೇಸ್ನ ಫೈನಲ್ ಟ್ರಯಲ್ ಇದೆ, ಆದ್ರೆ ನಾನು ಈಗಲೂ ಕೂಡ ನಾನು ಆ ಮಗುವನ್ನ ಸಾಯಿಸಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ರೆಡಿಯಾಗಿದ್ದೀನಿ. ನಾನು ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೂಡ ಸೇಮ್ ನಿನ್ನ ರೀತಿಯ ಸಿಚುವೇಶನ್ ಅನ್ನೇ ಫೇಸ್ ಮಾಡ್ತಿದ್ದೀನಿ, ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಬೇಡ, ನಿನ್ನ ಗಂಡ ಈಗಲೂ ಕೂಡ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾನೆ. ಹೀಗೆ ಜೋ ಮಾತನಾಡ್ತಿರುವಾಗ್ಲೇ ಆ ಕಡೆ ಎಮಿಲಿ ಬಳಿಗೆ ಪೊಲೀಸರ ಕಾರು ಬರ್ತಿರುವ ಸೈರನ್ ಶಬ್ದ ಕೇಳುತ್ತೆ. ಈಗ ಪೊಲೀಸರು ಹತ್ತಿರ ಬರ್ತಿದ್ದ ಹಾಗೆ ಗಾಬರಿಯಾದ ಎಮಿಲಿ ನಾನು ಕೆಳಗಡೆ ಹಾರ್ತೀನಿ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಜೋ ಬೇಡ ಬೇಡ ಅಂತ ಜೋರಾಗಿ ಕೂಗ್ತಾನೆ, ಆದ್ರೆ ಅಷ್ಟರಲ್ಲೇ ಮತ್ತೆ ಫೋನ್ ಕಟ್ ಆಗುತ್ತೆ. ಈಗ ಎಮಿಲಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಜೋ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಪೊಲೀಸರು ಇವನಿಗೆ ಕಾಲ್ ಮಾಡಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಜೋ ಎಮಿಲಿ ಇನ್ನೇನು ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅನ್ನೋಷ್ಟರಲ್ಲೇ ನಮ್ಮ ಪೊಲೀಸರು ಹೋಗಿ ಅವಳನ್ನ
ಕಾಪಾಡಿದ್ದಾರೆ. ಅದನ್ನ ಕೇಳಿದ ಜೋ ಕೊನೆಗೂ ಎಮಿಲಿ ಬದುಕಿದ್ಲಲ್ಲ ಅಂತ ತುಂಬಾನೇ ಖುಷಿ ಪಡ್ತಾನೆ. ಈಗ ಎಮಿಲಿ ಮಗ ಆಲಿವರ್ಗೆ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದಾಗ ಮತ್ತೊಂದು ಗುಡ್ ನ್ಯೂಸ್ ಬರುತ್ತೆ. ಪೊಲೀಸರು ಆ ಹುಡುಗನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ರಲ್ವಾ, ಆತ ಕೂಡ ಟ್ರೀಟ್ಮೆಂಟ್ ಸಕ್ಸಸ್ ಆಗಿ ಬದುಕಿರ್ತಾನೆ. ಕೊನೆಗೂ ಇಬ್ಬರ ಜೀವ ಕೂಡ ಉಳಿತಲ್ಲ ಅಂತ ಜೋಗೆ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಈ ಹಿಂದೆ ತಾನು ಡಿಪಾರ್ಟ್ಮೆಂಟ್ ನಲ್ಲಿದ್ದಾಗ ತಾನು ಮಾಡಿದ ಶೂಟ್ಔಟ್ ನಲ್ಲಿ ಒಂದು ಮಗು ಸತ್ತು ಹೋಯ್ತಲ್ಲ ಅಂತ ಅದೇ ನೆನಪಾಗ್ತಿರುತ್ತೆ. ಈ ಜಗತ್ತಲ್ಲಿ ಯಾರು ಕೂಡ ತಾವು ಮಾಡಿದ ಪಾಪದಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತಾನು ಮಾಡಿದ ತಪ್ಪಿನಿಂದಾಗಿ ಒಂದು ಅಮಾಯಕ ಮಗುವಿನ ಪ್ರಾಣ ಹೋಯ್ತು. ಈ ತಪ್ಪಿಗೆ ನನಗೂ ಕೂಡ ಶಿಕ್ಷೆ ಆಗ್ಲೇಬೇಕು ಅಂತ ಒಂದು ನಿರ್ಧಾರ ಮಾಡ್ತಾನೆ. ತುಂಬಾನೇ ಎಮೋಷನಲ್ ಆಗಿ ನಾಳೆ ಕೋರ್ಟ್ ನಲ್ಲಿ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿ ತನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದ ಎಲ್ಲರಿಗೂ ಕಾಲ್ ಮಾಡಿ ನಿಜಾನೇ ಹೇಳಿ ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.